ಘಟಿಕೋತ್ಸವ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದ ಪ್ರಮುಖ ಘಟ್ಟವಾಗಿರುತ್ತೆ. ತಮ್ಮ ವಿದ್ಯಾರ್ಥಿ ಜೀವನದ ಸಾಧನೆ ನೆನೆಯೋ ಕ್ಷಣಕ್ಕೆ ಪ್ರತಿಯೊಬ್ಬರು ಹಾತೊರಿತಾ ಇರ್ತಾರೆ. ಅದೇ ರೀತಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ವಿದ್ಯಾರ್ಥಿನಿಯರು ಘಟಿಕೋತ್ಸವ ಸಂಭ್ರಮದಲ್ಲಿ ಮಿಂದೆದ್ದಿದ್ದಾರೆ. ಕಪ್ಪು ಗೌನ್, ಕೈಯಲ್ಲಿ ಪದವಿ ಪ್ರಮಾಣ, ಎಲ್ಲೆಲ್ಲೂ ಮನೆ ಮಾಡಿದ ಸಂತಸದ ವಾತಾವರಣ. ವಿದ್ಯಾರ್ಥಿಗಳ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಬೆಂಗಳೂರಿನ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ನಡೆದ 7ನೇ ಘಟಿಕೋತ್ಸವದಲ್ಲಿ ಕಂಡ ಸಂಭ್ರಮವಿದು. ಪ್ರೆಸಿಡೆನ್ಸಿ ವಿವಿಯಲ್ಲಿ ಘಟಿಕೋತ್ಸವವನ್ನ ಆಚರಿಸಲಾಯಿತು. ಕುಲಪತಿಗಳಾದ ಡಾ ನಿಸಾರ್ ಅಹಮದ್ ಅವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರಾದ ಸುಹೇಲ್ ಅಹಮದ್ ಮತ್ತು ಸಲ್ಮಾನ್ ಅಹಮದ್, ನಿರ್ದೇಶಕಿ ಡಾ ನಫೀಸಾ ಅಹಮದ್ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯಿತು. ಮ್ಯಾನೇಜ್ಮೆಂಟ್, ಕಾನೂನು, ಇಂಜಿನಿಯರಿಂಗ್, ವಿನ್ಯಾಸ, ಮಾಹಿತಿ ವಿಜ್ಞಾನ, ಮಾಧ್ಯಮ ಅಧ್ಯಯನ, ವಾಣಿಜ್ಯ ಮತ್ತು ಅರ್ಥಶಾಸ್ತ್ರ ಸೇರಿದಂತೆ ಒಟ್ಟು 3,879 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಅತ್ಯುತ್ತಮ ಶೈಕ್ಷಣಿಕ ಸಾಧನೆಗಳಿಗಾಗಿ 19 ಚಿನ್ನದ ಪದಕ ವಿಜೇತರನ್ನ ಗೌರವಿಸಲಾಯಿತು. ಜೊತೆಗೆ 75 ಸಂಶೋಧನಾ ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಯಿತು. ಈ ವೇಳೆ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿದ್ದ ರಾಕೇಶ್ ಸಿಂಗ್ ಅವರು ರಾಷ್ಟ್ರದ ಭವಿಷ್ಯವನ್ನ ರೂಪಿಸುವಲ್ಲಿ ಶಿಕ್ಷಣದ ಮಹತ್ವ ವಿವರಿಸಿದ್ರು. ಒಂದು ದೊಡ್ಡ ದಿವಸ ಫಾರ್ ಮೀ ಅಂಡ್ ಫಾರ್ ದ ಇನ್ಸ್ಟಿಟ್ಯೂಷನ್. ಇವತ್ತು ಮಾತ್ರ ಮಕ್ಕಳಿಗೆ ನೋಡಿದ್ರೆ ಎಲ್ಲರಿಗೂ ಎಷ್ಟು ಎನರ್ಜೆಟಿಕ್ ಆಗಿದ್ರು ಫಾರ್ ದಿಸ್ ಕಾನ್ವೊಕೇಶನ್. So I wish great success for the institution and great fortune, blessings for the children who did excellent work. ನಾನು ಚಾನ್ಸಲರ್ ಸಾಬ್ಗೆ ರಿಕ್ವೆಸ್ಟ್ ಮಾಡಿದ್ದೆ, ಇದು ಹಿಂದೆ 40 ವರ್ಷದಲ್ಲಿ ಅವರು ಏನು ಅಷ್ಟು ದೊಡ್ಡ ಸಾಧನೆ ಅಚೀವ್ ಮಾಡಿದ್ದಾರೆ, ಇನ್ನು ಮುಂದೆ ಅವರು ಮಕ್ಕಳು ಸೇರಿ ದಿಸ್ ಇನ್ಸ್ಟಿಟ್ಯೂಷನ್ ಶುಡ್ ಗೋ ಟು ಅ ಬೆಟರ್ ಹೈಟ್ಸ್. ಘಟಿಕೋತ್ಸವದಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಕನಸುಗಳನ್ನ ಟಿವಿ9 ಜೊತೆ ಹಂಚಿಕೊಂಡ್ರು. ಡಿಗ್ರಿ ಇವತ್ತು ಸಿಕ್ಕಿದೆ, ಸೊ ತುಂಬಾ ಖುಷಿ ಇದೆ. ನಮ್ಮ ಪೇರೆಂಟ್ಸ್ ಎಲ್ಲ ತುಂಬಾ ಖುಷಿ ಪಡ್ತಿದ್ದಾರೆ, ನಮ್ಮ ಫ್ರೆಂಡ್ಸು ಕೂಡ ಎಲ್ಲ ಖುಷಿ ಪಡ್ತಿದ್ದಾರೆ. ಸೊ ನಂಗೂ ಖುಷಿ, ಒಂದ್ ಕಡೆ ಖುಷಿ ಇದೆ, ಬಟ್ ಇನ್ನೊಂದ್ ಕಡೆ ನಮ್ಮ ಫ್ರೆಂಡ್ಸ್ ಎಲ್ಲ ಇವಾಗೆ ಲಾಸ್ಟ್ ಡೇ ಮೀಟ್ ಆಗೋದು ಬಿಟ್ಟು ಹೋಗ್ತಾರಂತ ಬೇಜಾರು ಇದೆ. ಬಟ್ ಎಂಜಾಯ್ ಮಾಡೋಣ ಲಾಸ್ಟ್ ಡೇ ಅಂತ ಖುಷಿಯಾಗಿದೆ. ಕಳೆದ 1 ವರ್ಷದಲ್ಲಿ ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ದಾಖಲಾತಿಯಲ್ಲಿ 15% ಹೆಚ್ಚಳ ಮಾಡಿಕೊಂಡಿದೆ. ಅಲ್ಲದೆ ಈ ಬಾರಿಯೂ ನೂರಾರು ವಿದ್ಯಾರ್ಥಿನಿಯರು ಪದವಿ ಪಡೆದರು. ಇನ್ನು ವಿಶ್ವವಿದ್ಯಾಲಯದ ಸಿಬ್ಬಂದಿ, ಬೋಧಕ ವರ್ಗ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಶುಭ ಹಾರೈಸಿದ್ರು. ಬ್ಯೂರೋ ರಿಪೋರ್ಟ್ ಟಿವಿ9.